ನೋಡ್ರಿ. ಎಲ್ಲಾ ತೋಪುಗಳು ಇವು ಉಕ್ಕಿನೂರು. ಬಸವ ಕಲ್ಯಾಣದ ಕೋಟೆ ಎದುರುಗಡೆ ಒಂದು ವಸ್ತು ಸಂಗ್ರಹಾಲಯ ಅದ, ಅದನ್ನ ತೋರ್ಸಕ್ ಕರ್ಕೊಂಡು ಹೋಗ್ತೀನಿ ಬನ್ನಿ. ಯಾವ ತರ ಅದ ನೋಡೋಣ, ಏನೇನ್ ಹಳೆ ಕಾಲದ್ದು ಅದಾವ. ನೋಡ್ರಿ ಇಲ್ಲೆಲ್ಲ ಆಗಿನ ಕಾಲದ ರಾಜರ ಕೆಲವೊಂದು ಸ್ಟ್ಯಾಚುಗಳದಾವ. ಆಮೇಲೆ ಕೋಟೆಯಲ್ಲಿರ್ತಕ್ಕಂಥ ಫಿರಂಗಿಗಳು ಇಲ್ಲಿನೂ ಅದಾವ ನೋಡ್ರಿ. ನೋಡ್ರಿ ತೋಪು ಯಾವ ತರ ಅದ, ಇದ್ರ ಮೇಲೆ ಏನೋ ಶಾಸನ ತರ ಬರ್ದಾರ ನೋಡ್ರಿ. ಅರಬಿಕ್ ಇದು ನೋಡ್ರಿ ಎಷ್ಟ್ ಚೆನ್ನಾಗದ. ಫೋಟೋ ತೆಗಿಬಾರ್ದ್ರಿ. ಇಲ್ಲಿ ನೋಡ್ರಿ ಅದ್ಭುತವಾಗಿರ್ತಕ್ಕಂಥ ಶಾಸನ ವಸ್ತು ಸಂಗ್ರಹಾಲಯದಾಗ ಇಟ್ಟಾರ ನೋಡ್ರಿ. ನೋಡ್ಬೋದು ಎಷ್ಟ್ ಚಂದ ಅದ. ಇದೊಂದು ನೋಡ್ರಿ. ನೋಡ್ರಿ ಮ್ಯೂಸಿಯಂನೊಳಗ ತೋಪುಗಳಾಗಿರ್ಬೋದು, ಆಮೇಲೆ ಹಳೆ ಕಾಲದ ದೇವರ ವಿಗ್ರಹಗಳು ಎಲ್ಲಾನು ಸ್ಟೋರ್ ಮಾಡ್ಯಾರ ನೋಡ್ರಿ ನೀಟಾಗಿ. ಈ ಕಡೆ ಏನ್ ಸ್ಟೋನ್ ಕಾಣಿಸಕತ್ತವಲ್ರಿ, ಇದು ಗ್ಲಾಸಿನ ಇದ್ರೊಳಗ ಆದಿಕಾಲದ ಮಾನವರು ಬಳಸ್ತಕ್ಕಂತ ವಸ್ತುಗಳಿದ್ದು ನೋಡ್ರಿ ಅಲ್ಲಿ. ಅಂದ್ರೆ ಅವು ಮಡಿಕೆ ಚೂರುಗಳಾಗಿರ್ಬೋದು, ಆಮೇಲೆ ಎಲುಬಿನಿಂದ ಮಾಡಿದ ಪದಾರ್ಥಗಳು. ಇಲ್ಲಿ ನೋಡ್ರಿ ಈ ಕಡೆ ಫುಲ್ ಶಾಸನಗಳದಾವ ನೋಡ್ರಿ. ಈ ರೂಮ್ ತುಂಬಾ ಶಾಸನಗಳು ಮತ್ತು ದೇವರ ವಿಗ್ರಹಗಳದಾವ. ಆಮೇಲೆ ನೋಡ್ರಿ ಉಗ್ರ ನರಸಿಂಹ ದೇವರ ವಿಗ್ರಹ. ಇಲ್ಲಿ ಆಕ್ಚುಲಿ ಅಲವ್ ಇರ್ಲಿಲ್ರಿ ಕ್ಯಾಮ್ರಾ, ನಾವು ರಿಕ್ವೆಸ್ಟ್ ಮಾಡಿ ಒಂದ್ ಕ್ಲಿಪ್ ತಗೊಂಡಿವಿ ಅಷ್ಟೇ. ಒಳಗಡೆ ಕ್ಯಾಮ್ರಾ ಅಲವ್ ಇಲ್ಲ. ಇಲ್ಲಿ ನೋಡ್ರಿ ತೋಪುಗಳನ್ನ ಆರಿಸೋದು ಇಲ್ಲಿ ಪ್ರಾಕ್ಟಿಕಲ್ ಆಗಿ ತೋರಿಸಬಹುದು ನೋಡ್ರಿ. ಶಾಲಾ ಮಕ್ಕಳಿಗೆ ಏನಾದ್ರು ಇಲ್ಲಿ ಶೈಕ್ಷಣಿಕ ಪ್ರವಾಸಕ್ಕೆ ಕರ್ಕೊಂಡು ಹೋದ್ರ ಆ ಕಡೆ ಇದೇನ್ ತೋಪು ದೊಡ್ಡದು ಫಿರಂಗಿ ಇರುತ್ರಿ, ಇವೆಲ್ಲ ಉಕ್ಕಿನ ತೋಪುಗಳು ನೋಡ್ರಿ. ಇದ್ರೊಳಗೆಲ್ಲ ಮದ್ದುಗಳನ್ನು ತುಂಬಿ ಆರಿಸ್ತಿದ್ರು ಆಗಿನ ಕಾಲದಾಗ. ವಿಸಿಟ್ ಮಾಡ್ರಿ. ನಮಸ್ಕಾರ ವೀಕ್ಷಕರೇ, ನನ್ನ ಎಲ್ಲ ಆತ್ಮೀಯ ವೀಕ್ಷಕರಿಗೂ ಮಿಸ್ಟರ್ ಅಂಡ್ ಮಿಸಸ್ ಸಂಚಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಣ್ಣನವರ ಕರ್ಮಭೂಮಿ ಬಸವ ಕಲ್ಯಾಣಕ್ಕೆ ನಾವಿಂದು ಬಂದೀವ್ರಿ. ಇದು ಕಲ್ಯಾಣ ಚಾಲುಕ್ಯರ ರಾಜಧಾನಿಯೂ ಸಹ ಆಗಿತ್ತು. ಈ ಒಂದು ಬಸವ ಕಲ್ಯಾಣವನ್ನು ಮೊದಲು ಕಿಲಾ ನಗರ ಅಂತ ಕರಿತಿದ್ರು. ಯಾಕಂದ್ರೆ ಬೃಹದ್ದಾಗಿರ್ತಕ್ಕಂತಹ ಕಿಲೆಯನ್ನು ಒಳಗೊಂಡಿರ್ತಕ್ಕಂತಹ ಈ ಒಂದು ಊರು. ಈ ಬಸವ ಕಲ್ಯಾಣ ಫೋರ್ಟ್ ಎಕ್ಸ್ಪ್ಲೋರ್ ಮಾಡಲು ನಾ ಬಂದೀನಿ. ಬನ್ನಿ ಫ್ರೆಂಡ್ಸ್, ಒಳಗಡೆ ಹೋಗೋಣ. ಈ ಕೋಟೆ ಯಾವ ತರ ಅದ ಅಂತ ತೋರಿಸ್ತೀನಿ. ನೋಡ್ರಿ ಎಷ್ಟು ಅದ್ಭುತವಾಗಿರ್ತಕ್ಕಂತಹ ದ್ವಾರ ಅದ ನೋಡ್ರಿ. ಅಖಂಡ ದರ್ವಾಜ ಅಂತ ಕರೀತಾರ ನೋಡ್ರಿ. ಕಂಪ್ಲೀಟ್ ಆಗಿರೋದ್ರಿಂದ ಕರೀತಾರೇನೋ ಗೊತ್ತಿಲ್ಲ. ಬರ್ರಿ ಇನ್ನೂ ಕೋಟೆ ಯಾವ ತರ ಅದ ಒಳಗಂತ ತೋರಿಸ್ತೀನಿ, ಹೋಗೋಣ. ಕೋಟೆ ಒಳಗೆ ಹೋಗ್ಬೇಕಾದ್ರೆ ಎಂಟ್ರೆನ್ಸ್ ಫೀ ಅದ ನೋಡ್ರಿ. ಪರ್ ಮೆಂಬರ್ 10 rupees. ಟಿಕೆಟ್ ತಗೊಂಡು ನಾವು ಒಳಗೆ ಹೋಗ್ತಾ ಇದ್ದೀವಿ. ಅದೇ ತರ ಇಲ್ಲಿ ಎದುರುಗಡೆ ವಸ್ತು ಸಂಗ್ರಹಾಲಯ ಅದ ಅಲ್ರಿ, ಮ್ಯೂಸಿಯಂ, ಅಲ್ಲಿಗೆ ಹೋಗಿ ಬಂದ್ವಿ ನಾವು. ಆ ಕಡೆ ಈ ಕಡೆ ನೋಡ್ರಿ ಯಾವ ತರ ಅದ ರೀ. ಈ ಒಂದು ಬಸವ ಕಲ್ಯಾಣ ಕೋಟೆಯನ್ನು ಪಶ್ಚಿಮ ಚಾಲುಕ್ಯರ ರಾಜರಾದ ರಾಜ ನಳರಾಜನು ಕ್ರಿಸ್ತಶಕ 973ರಲ್ಲಿ ಈ ಕೋಟೆಯನ್ನು ಮೊಟ್ಟ ಮೊದಲನೇದಾಗಿ ಸ್ಥಾಪನೆ ಮಾಡ್ತಾರ. ಮುಂದೆ ಬರ್ತಕ್ಕಂತ ಹಲವಾರು ರಾಜರು ಇದನ್ನು ನವೀಕರಣಗೊಳಿಸ್ತಾರ ಅಂತಾನೆ ಹೇಳ್ಬೋದು. ಈ ಒಂದು ಸಾಮ್ರಾಜ್ಯವು ಯಾದವರು, ಕಾಕತೀಯರು, ಆಮೇಲೆ ಚಾಲುಕ್ಯರು, ಇದೇ ತರ ಮೊಘಲರು, ಕೊನೆಗೆ ಒಂದು ಬಹುಮನಿ ಸುಲ್ತಾನರ ಆಳ್ವಿಕೆಗೂ ಸಹ ಇದು ಒಳಪಡ್ತದ. ಮೊಟ್ಟ ಮೊದಲನೇದಾಗಿ ನಳರಾಜ ಎನ್ನುವರು ಇದನ್ನ ಸ್ಥಾಪನೆ ಮಾಡ್ತಾರ ಕ್ರಿಸ್ತಶಕ 973ರಲ್ಲಿ. ಈ ಕೋಟೆ ಪ್ರಮುಖವಾಗಿ ನಾವೇನ್ ಮೇನ್ ಡೋರ್ ಇಂದ ಬಂದಿವಲ್ರಿ, ಅಂತಹ 7 ದ್ವಾರಗಳನ್ನು ಒಳಗೊಂಡಿರ್ತಕ್ಕಂತ ಅದ್ಭುತ ಕೋಟೆ ನೋಡಿ ಫ್ರೆಂಡ್ಸ್. ಇದೇನ್ ಕಾಣಿಸುತ್ತಲ್ರಿ ನಮ್ಗೆ ಎದುರಿಗೆ, ಇದು ನೀರ್ ತುಂಬತಕ್ಕಂತ ಹೂಜಿ ನೋಡ್ರಿ. ಆಗಿನ ಕಾಲದಲ್ಲಿ ಸುತ್ತ ನೋಡ್ಬೋದು ನೋಡ್ರಿ ಯಾವ ತರ ಅದ ಕೋಟೆ. ಈಗೂನು ಮಜಬೂತಾಗಿ ನೋಡಕ್ ಸಿಗುತ್ತ ನಮ್ಗ. ಕಾವುಲ ಗೋಪುರಗಳದವ 4-5 ಕಡೆ. ಅವು ಮಹಾದ್ವಾರಗಳು ಏನದ ಅಲ್ರಿ, ಫಸ್ಟ್ 1, ಇದು 2.
ಆ ಕಡೆ ಇನ್ನು ಮುಂದೆ ಅದಾವ ಆದ್ರೆ ಇವಾಗ ಪ್ರೆಸೆಂಟ್ 5 ಮಹಾದ್ವಾರಗಳು ನಮಗ್ ನೋಡಕ್ ಸಿಗ್ತದ. ಇನ್ನ 2 ಬಿದ್ದು ಹೋಗ್ಯಾವ. ಈ ಕೋಟೆ ಎಂಟ್ರೆನ್ಸ್ ಫಸ್ಟ್ ಮೇನ್ ಡೋರ್ಲಿಂದ ಏನ್ ನಾವ್ ಬರ್ತೀವಲ್ರಿ ಮಹಾದ್ವಾರದಿಂದ ಒಳಗಡೆ ಬಂದ ತಕ್ಷಣ ಲೆಫ್ಟ್ ಅಲ್ಲಿ ನಮ್ಗೊಂದ್ ದರ್ಗಾ ಸಿಗುತ್ ನೋಡ್ರಿ. ಆ ದರ್ಗಾದ ಮುಂದನೆ ಈ ನೀರಿನ ಹೂಜಿ ಅಂತ ಹೇಳಿದ್ನಲ್ರಿ ಅದು ಸಿಗುತ್ತ. ಯಾಕಂದ್ರೆ ಮುಸ್ಲಿಂ ಬಾಂಧವರು ದರ್ಗಾಕ್ ಒಳಗ್ ಹೋಗ್ಬೇಕಾದ್ರ ಪ್ರೇಯರ್ ಮಾಡ್ಬೇಕಾದ್ರ ಅವ್ರು ವಜು ಮಾಡ್ಕೊಂತಾರ. ಅಂದ್ರೆ ಕೈಕಾಲ್ ತೊಳೆಯೋದಾಗಿರ್ಬೋದು, ಮುಖ ತೊಳೆಯೋದಾಗಿರ್ಬೋದು. ಅದಕ್ಕೆ ಈ ನೀರಿನ ವ್ಯವಸ್ಥೆ ಮಾಡಿರ್ಬೋದು ಕೋಟೆ ಮೇಲೆ. ಬನ್ನಿ ಕೋಟೆ ಇನ್ನು ಏನಿದೆ ಅಂತ ತೋರಿಸ್ತೀನಿ, ಇಳಿದೋಗೋಣ. ಇದು ನೋಡ್ರಿ ಥರ್ಡ್ ಎಂಟ್ರೆನ್ಸ್ ನೋಡ್ರಿ. ಇದೇ ತರ 7 ಬಾಗಿಲುಗಳದಾವ ಈ ಕೋಟೆಗ. ಆಗಿನ ಕಾಲದ್ ನೋಡ್ರಿ 1973ರಲ್ಲಿ ನಿರ್ಮಾಣ ಆಗಿದ್ದ ಅಂದ್ರೆ ಸುಮ್ನೆ ಏನ್ರಿ. 1050ರಿಂದ 1195ರವರೆಗೂ ಈ ಕೋಟೆಯಲ್ಲಿ ಭರ್ಜರಿ ಆಡಳಿತ ನಡೆದಿರ್ತದ. ಕಲ್ಯಾಣ ಚಾಲುಕ್ಯರಲ್ಲಿ 6ನೇ ವಿಕ್ರಮಾದಿತ್ಯನ ಕಾಲದಲ್ಲಿ ಅದ್ದೂರಿ ವೈಭವದಿಂದ ಮೆರೆದಂತ ಕೋಟೆ ನೋಡ್ರಿ ಇದು. ಇದು ನೋಡ್ಬೋದು ನೀವು ಕೋಟೆದು 4th ಮೇನ್ ಡೋರ್ ನೋಡ್ರಿ. ಡೋರ್ ಇನ್ನು ಹಾಗೆ ಅದ ನೋಡ್ರಿ, ನೋಡ್ಬೋದು. ವಾವ್, ಇಲ್ಲಿನು ಮದ್ದಿನ ಗುಂಡುಗಳು, ತುಪಾಕುಗಳು ಅಂತ ಕರಿತೀವಲ್ರಿ ಈ ತರ. ಅಂದ್ರೆ ಹೊರ ರಾಜ್ಯದಿಂದ ಸೈನಿಕರು ಒಳಗ್ ನುಸುಳ್ಬೇಕಾದ್ರೆ ಎಂಟ್ರೆನ್ಸ್ ಗೆ ಯಾಕೆ ಇವನ್ ಇಟ್ಟಾರಂದ್ರೆ ಮ್ಯಾಲಿಂದ ಹೊರಗಡೆಯಿಂದ ಹಿಂಗ್ ಕಲ್ಲು ಹಿಂಗ್ ಎಸಿತಿದ್ರಂತೆ ಅವ್ರ ಮ್ಯಾಲ, ಒಳಗ್ ಬರಬಾರ್ದು ಅಂತ. ನೋಡ್ರಿ ಇಲ್ಲಿಗ ಮದ್ದಿನ ಗುಂಡುಗಳ ಸರಮಾಲೆ ಅದ ನೋಡ್ರಿ, ಎಷ್ಟ್ ನೀಟಾಗಿ ಜೋಡ್ಸ್ಯಾರ. ಬಂದಿಖಾನೆ ಕೋಟೆ ಒಳಗ ಇಲ್ಲಿ ಬಂದಿಖಾನೆ ಅದ ನೋಡ್ರಿ, ಜೈಲ್. ಅವಾಗೇನ ರಾಜರು ದೇಶದ್ರೋಹಿಗಳಿಗಾಗಿರ್ಬೋದು, ಹೊರ ರಾಜ್ಯದಿಂದ ನುಸುಳಿದವ್ರು ಏನು ಸೆರೆ ಸಿಕ್ಕಾಗ ಇದ್ರೊಳಗ ಆಗ್ತಿದ್ರು ಅಂತ ಅನ್ಸುತ್ತ. ಸ್ವಲ್ಪ ಪೇಂಟ್ ಗಿಂಟ್ ಹಚ್ಚಿ ನೀಟಾಗಿ ಮೇಂಟೈನ್ ಮಾಡ್ಯಾರಿ. ಕೋಟೆಯ 5ನೇ ಮಹಾದ್ವಾರ ನೋಡಿ ಸ್ನೇಹಿತರೆ. ಈ 5 ಮಹಾದ್ವಾರಗಳು ನಮ್ಗ ನೋಡಕ್ ಈಗನು ಮಜಬೂತಾಗಿ ಸಿಗ್ತಾವ. ಇನ್ನ 2 ಡ್ಯಾಮೇಜ್ ಆಗ್ಯಾವ, ಮುಂದೆ ತೋರಿಸ್ತೀನಿ ನೋಡ್ರಿ. ಈಗನು ನೋಡಕ್ ಎಷ್ಟು ಸುಂದರವಾಗ್ಯದ ನೋಡ್ರಿ ಕೋಟೆ. ವಾವ್, ನೋಡ್ರಿ ಅದ್ಭುತವಾದಂತ ಯಾರು ಭೇದಿಸಲು ಸಾಧ್ಯ ಆಗಿರ್ತಕ್ಕಂತ ಅಭೇದ್ಯ ಕೋಟೆ ಅಂತಾನೆ ಹೇಳ್ಬೋದು. ಹೋದಂಗೆಲ್ಲ ಇನ್ನು ನಿಗೂಢ ಅನ್ಸಕತ್ತದ ಕೋಟೆ ಬಗ್ಗೆ ಮಾಹಿತಿ ನೋಡೋಣ ಬನ್ನಿ ಫ್ರೆಂಡ್ಸ್. ಇದು 6ನೇ ಮಹಾದ್ವಾರ. 7ನು ಸಿಗ್ಬೋದು ಕಂಪ್ಲೀಟ್ ಆಗಿ, 5 ನೋಡಕ್ ಸಿಗ್ತಾವಂದ್ರು. ಇದು 6ನೇದ್ದು. ಇದನ್ನು ಚೆನ್ನಾಗದ ನೋಡ್ರಿ. ನೋಡ್ರಿ ಆ ಕಡೆ ಈ ಕಡೆ ಡೋರ್ನು ಚೆನ್ನಾಗಿ ಹಳೇದ ರೀ. ಬಾರೂದ್ ಖಾನೆ ಕೋಟೆ ಒಳಗಿರ್ತಕ್ಕಂತ ಒಂದು ಪ್ಲೇಸ್ ನೋಡ್ರಿ. ಈ ತರ ಯಾರಾದ್ರೂ ನುಸುಳ್ತಾರೇನಂತ ನೋಡ್ಬೋದು. ಇಲ್ಲಿಂದ ಆ ಕಡೆ ಮೇನ್ ಡೋರಿನ್ ಕಾಣಿಸುತ್ತಾ. ಬನ್ನಿ ಕೋಟೆ ಮೇಲೆ ಹತ್ತೀನಿ. ಇಲ್ಲಿಂದ ಏನ್ ಕಾಣಿಸುತ್ತ ವ್ಯೂ ಅಂತ ನೋಡ್ತೀನಿ. ನೋಡ್ರಿ ಎಷ್ಟ್ ಚೆನ್ನಾಗದ. ಈ ಕಡೆ ಕಂದಕ ಅದ, ಒಳಗೆ ಕಂದಕ ಮಾಡ್ಯಾರ ಇವರು. ಮೇನ್ ಎಂಟ್ರೆನ್ಸ್ ಲಿಂದ ಅಲ್ಲಿಂದ ಆ ಕಡೆ ಬಂದ್ವಿ ಜಡ್ ಶೇಪ್ ಅಲ್ಲಿ. ಮತ್ತೆ ಈ ಎಂಟ್ರೆನ್ಸ್ ಲಿಂದ ಈ ಕಡೆ ನೋಡ್ರಿ ಆ ಕಡೆ ಮೇಲ್ ನೋಡ್ರಿ ನಾ ಎಷ್ಟ್ ಚೆನ್ನಾಗದ ಕೋಟೆ. ಸಂಗ್ರಹಾಲಯ ಆಕ್ಚುಲಿ ಕೋಟೆ ಒಳಗ್ ನೋಡ್ರಿ ಏನೇನ್ ಅದ ಅನ್ನೋದು ಒಂದ್ ಇಲ್ಲಿ ಬ್ಲೂ ಚಾರ್ಟ್ ಹಾಕ್ಯಾರಿ. ಮ್ಯೂಸಿಯಂಗೆ ಹೋಗೋ ದಾರಿ ಅಂತ ಹಾಕ್ಯಾರ. ಆಕ್ಚುಲಿ ಮ್ಯೂಸಿಯಂ ಹೊರಗಡೆ ಅದ ನೋಡ್ರಿ, ಕೋಟೆ ಹೊರಗಡೆ. ಈಗಾಗ್ಲೇ ನಾನ್ ತೋರ್ಸಿನಿ. ಇಲ್ಲಿನೂ ಸಹ ಮ್ಯೂಸಿಯಂಗೆ ಹೋಗುವ ದಾರಿ ಅಂತ ಹಾಕ್ಯಾರ. ಬಟ್ ಕೋಟೆ ಹೊರಗಡೆ ಅದ ಮ್ಯೂಸಿಯಂ, ಕನ್ಫ್ಯೂಸ್ ಆಗ್ಬಾರ್ದು ಯಾರು. ಈಗ ನಾವು ಮೇಲೆ ಹೋಗೋಣ. ವಸ್ತು ಸಂಗ್ರಹಾಲಯ ಅಂತ ಹಾಕ್ಯಾರ, ಬಟ್ ಅದು ಹೊರಗಡೆನೆ ಅದ ನೋಡ್ರಿ. ಆಲ್ರೆಡಿ ತೋರ್ಸಿನಲ್ಲ, ಅದೇ ವಸ್ತು ಸಂಗ್ರಹಾಲಯ. ಈ ಕೋಟೆ ಮೇಲೆ ಏನದ ಅಂತ ತೋರ್ಸಕ್ ಕರ್ಕೊಂಡು ಹೋಗ್ತಾ ಇದೀನಿ, ಬನ್ನಿ ನೋಡೋಣ.
ಯಾವ ತರ ಅದ ನೋಡ್ರಿ ಇದೊಂದು ಅಭೇದ್ಯ ಕೋಟೆ. ಬನ್ನಿ ಯಾವ ತರ ಅದ ಮ್ಯೂಸಿಯಂ ಅಂತ ನೋಡೋಣ. ಡೋರ್ ನೋಡ್ರಿ ಎಷ್ಟು ಮಜಬೂತ್ ಅದಾವ. ಸ್ವಲ್ಪ ಹತ್ಬೇಕು. ಜಲ್ಲಿಲಿ ತೋಪ ಯಾವ ಕಡೆ ಈ ಕಡೆ ಇಲ್ಲೇನ ನೋಡ್ರಿ ಕೋಟೆ ಮೇಲೆ ಈ ತರ ಅದ ನೋಡ್ರಿ ಸಭಾಂಗಣ ತರ. ಅಲ್ಲಿ ಟೆಂಪಲ್ ಅದ ತೋರಿಸ್ತೀನಿ ಬನ್ನಿ. ದೇವರಿಲ್ಲ ಏನು ಗುಡಿ ಒಳಗೆ? ನೋಡ್ರಿ ಕೋಟೆ ಮೇಲೆ ಕಲ್ಯಾಣ ಚಾಲುಕ್ಯರ ದೇವಸ್ಥಾನ. 5 ತೋಳಿನ ದೇವಸ್ಥಾನ ನೋಡ್ತಿದ್ವಿ, ಇಲ್ಲಿ 9 ತೋಳಿನ ದೇವಸ್ಥಾನ ನೋಡ್ರಿ. 1 2 3 4 5 6 7 8 9 ನೋಡ್ರಿ ಮ್ಯಾಲೆ ಎಷ್ಟು ಸುಂದರವಾದ ಕೆತ್ತನೆ ಅಂದ್ ನೋಡ್ರಿ. ಆದರೆ ಮುಂಬರ್ತಕ್ಕಂತಹ ಮುಸ್ಲಿಂ ನಾಯಕರು ತಮ್ಮ ಸಾಮ್ರಾಜ್ಯದಲ್ಲಿ ಹಿಂದೂ ದೇವಾಲಯ ಇರಬಾರ್ದು ಅನ್ನೋ ಉದ್ದೇಶದಿಂದ ಗರ್ಭಗುಡಿಯಲ್ಲಿರ್ತಕ್ಕಂಥ ಶಿವಲಿಂಗವನ್ನು ತೆಗೆದಿರ್ಬೋದು, ಮೇ ಬಿ ಅನ್ಸುತ್ತೆ ನನಗೆ. ಬನ್ನಿ ಮ್ಯೂಸಿಯಂ ನೋಡೋಣ. ದೇವಾಲಯದ ಮುಂದೆ ನೀರಿನ ಹೊಂಡ ಮಾಡ್ಯಾರ ನೋಡ್ರಿ. ಇಲ್ಲೊಂದು ದೇವ್ರ ಪೂಜೆಗಿರ್ಬೋದು. ನೋಡೋಣ ಬನ್ನಿ. ಇನ್ನೂ ಮ್ಯೂಸಿಯಂ ಯಾವ ಥರ ಅದಂತ ತೋರಿಸ್ತೀನಿ. ಕೋಟೆ ಮೇಲೆ ಇರ್ತಕ್ಕಂಥ ರಂಗಿನ ಮಹಲ್ ನೋಡ್ರಿ. ನೋಡೋಣ ಬನ್ನಿ ಯಾವ ಥರ ಅದ ಅಂತ. ಇದೇ ನೋಡ್ರಿ ರಂಗಿನ ಮಹಲ್. ಇದೊಂದು ಇನ್ಕಂಪ್ಲೀಟ್ ಬಿಲ್ಡಿಂಗ್ ಅಂತ ಅನ್ಸಕತ್ತದ ನನಗೆ. ಇದೇನೋ ನೀರಿನ ಹೂಜಿ. ಆ ಕಡೆ ಹಾಲ್ ಅದ ರೀ ಅಷ್ಟೇ ನೋಡ್ರಿ. ರಂಗಿನ ಮಹಲ್ ಈ ಥರ ಅದ ನೋಡ್ರಿ. ನೋಡ್ರಿ ಈ ಥರ ಅದ ನೋಡ್ರಿ ರಂಗಿನ ಮಹಲ್. ನೋಡ್ರಿ ಕೋಟೆ ಸುಸ್ತಾಯ್ತು ನಮಗಂತೂ. ಹತ್ತಿ ಇಳಿದು ನಮ್ಮ ಮನೆಯವ್ರು ಅಲ್ಲೇ ನಿಂತರು, ಹಾಗಾಗಿ ನಾನು ತೋರಿಸಿದ್ರಾಯ್ತು ಅಂತ ಬಂದೀನಿ. ನೋಡ್ರಿ ಈ ಥರ ಅದ ನೋಡ್ರಿ ಕೋಟೆಯ ಅವಶೇಷಗಳು ಉಳಿದಾವ. ಕೆಲವೊಂದು ನೀಟಾಗಿ ಅದಾವ್ರಿ ನೋಡ್ಬೋದು. ಆದರೆ ಒಂದು ನಿಜವಾಗ್ಲೂ ನಿಗೂಢವಾಗಿರ್ತಕ್ಕಂಥ ಕೋಟೆ ಅಂತಲೇ ಹೇಳ್ಬೋದು ನೋಡ್ರಿ. ಚೆನ್ನಾಗದ ಬರ್ರಿ ನೀವು ಒಂದ್ಸಲ. ಮ್ಯಾಲೆ ಒಂದು ದೊಡ್ಡದು ಫಿರಂಗಿ ಅದ ರೀ ಇಲ್ಲಿ, ಅದನ್ನು ತೋರ್ಸಕ್ಕೆ ಮ್ಯಾಲೆ ಹತ್ತಕತ್ತೀವಿ. ಬನ್ನಿ ಫ್ರೆಂಡ್ಸ್ ಮ್ಯಾಲೆ ಹೋಗೋಣ ಅಂತ. ಬರ್ರಿ. ಒಂದು 3-2 hours ತೊಗೊತದ ನೋಡ್ರಿ, ಅಷ್ಟು ದೊಡ್ಡದದ ಕೋಟೆ. ಮ್ಯೂಸಿಯಂ ಅಂತ ಕೊಟ್ಟಾರ ಮ್ಯಾಲೆ. ನೋಡೋಣ ಏನದ ಏನಿದು ಅಂತ. ಆ ಕಡೆ ನೋಡ್ರಿ ಐದರ್ ಮಹಲ್ ಮತ್ತು ನೂರೈಸ್ ತೋಪು ಅಂತ ಕೊಟ್ಟಾರ. ನಾವು ಮೊದಲು ತೋಪು ನೋಡಿ ಬರೋಣ ಅಂತ. ದೊಡ್ಡದಾಗಿರ್ತಕ್ಕಂಥ ಫಿರಂಗಿ ಅದ ಇಲ್ಲಿ. ನೋಡೋಣ ಯಾವ ಥರ ಅದ ಅಂತ ತೋರಿಸ್ತೀನಿ. ಐದರ್ ಮಹಲ್ ನೋಡ್ರಿ ಫ್ರೆಂಡ್ಸ್, ಈ ಥರ ಅದ ನೋಡ್ರಿ. ಇಲ್ಲಿಂದನೇ ತೋರ್ಸತ್ತೀನಿ. ಐದರ್ ಮಹಲ್ ಈ ಥರ ಅದ ನೋಡ್ರಿ. ನೋಡ್ರಿ ಬಸವ ಕಲ್ಯಾಣ ಕೋಟೆಯ ಮೇಲೆ ಇರ್ತಕ್ಕಂಥ ದೊಡ್ಡದಾಗಿರ್ತಕ್ಕಂತಹ ಫಿರಂಗಿ ನೋಡ್ರಿ ಯಾವ ಥರ ಅದ ನೋಡ್ಬೋದು. ಈ ತೋಪು ಎಷ್ಟು ಮಜಬೂತ್ ಅದ ನೋಡ್ರಿ. ಈ ಮೊಳೆ ಮೇಲೆ ಇಟ್ಟರೆ ಈಗೂ ನಾವು ತಿರುಗಿಸ್ಬೋದು, ಬಟ್ ಎತ್ತಕ್ಕೆ ಜಾಸ್ತಿ ಜನ ಬೇಕಾಗುತ್ತೆ ರೀ. ಇಲ್ಲೇ ಅದ ಪಕ್ಕದಲ್ಲಿ ಮೊಳೆ. ಇದನ್ನು ಒಂದ್ಸಲ ರೊಟೇಟ್ ಮಾಡಿದರೆ ತಿರುಗಿಸ್ಬೋದು ನೋಡ್ರಿ ಇಬ್ಬರು ಹಿಡ್ದು. ಇಷ್ಟು ದೊಡ್ಡ ತೋಪು ಅದ ನೋಡ್ರಿ ಮೇಲೆ. ಈ ತೋಪಿನಿಂದ ಆ ಕಡೆಯಿಂದ ಸಿಡಿಮದ್ದುಗಳನ್ನು ಸಿಡಿಸ್ತಿದ್ರು ನೋಡ್ರಿ. ವ್ಯೂ ಎಷ್ಟು ಚೆನ್ನಾಗದ. ಬಸವ ಕಲ್ಯಾಣದ ಔಟ್ ಆಫ್ ಸಿಟಿ ಅಂತಲೇ ಹೇಳ್ಬೋದು ನೋಡ್ರಿ. ಇದು ಸ್ವಲ್ಪ ಕೋಟೆ ಹೊರಗಡೆ ಅದ ರೀ. ಅಲ್ಲೊಂದು ಬುರ್ಜುಗಳನ್ನು ನೋಡ್ಬೋದು ನಾವು ಕೋಟೆಯ ಸುತ್ತಲೂ. ಅದು ಮೇನ್ ಎಂಟ್ರೆನ್ಸ್ ನಾವು ಬಂದೀವಲ್ರಿ. ಈ ಕಡೆ ನೋಡ್ರಿ, ಇದು ಎಂಡ್. ಈ ಕಡೆ ರೈಟ್ ಬುರ್ಜ್ಗಳವೆಲ್ಲ ಕಾಣಿಸವು ನಮಗೆ. ಬಾ ನೋಡಿದ್ರಲ್ಲ ಫ್ರೆಂಡ್ಸ್,
ಬಸವ ಕಲ್ಯಾಣ ಕೋಟೆ ಸಣ್ಣದಾದಂತ ಅಂದ್ಕೊಂಡಿದ್ದೆ. ಎಕ್ಸ್ಪೆಕ್ಟೇಷನ್ ಎಷ್ಟು ಇರಲಿಲ್ಲ ನನಗೆ ಈ ಕೋಟೆ ಬಗ್ಗೆ. ಅದ್ಭುತವಾಗಿದೆ ನೋಡಿರಿ, ಇದು ಒಂದು ಅಭೇದ್ಯ ಕೋಟೆ ಅಂತಲೇ ಹೇಳ್ಬೋದು. ಐ ಹೋಪ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡಕತ್ತಿರಲ್ರಿ ಅವರು ಸಬ್ಸ್ಕ್ರೈಬ್ ಮಾಡಿರಿ, ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಬಸವ ಕಲ್ಯಾಣದ ನಿಮ್ಮ ಅನಿಸಿಕೆಯನ್ನು, ಜಗದ್ಗುರು ಬಸವೇಶ್ವರರ ಅನಿಕೆಯನ್ನು ದಯವಿಟ್ಟು ಅನಿಸಿಕೆ ಬಾಕ್ಸಲ್ಲಿ ತಿಳಿಸಿ. ಬಸವೇಶ್ವರರ ಇನ್ನೊಂದು ವಿಶೇಷ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಮತ್ತೆ ಭೇಟಿ ಮಾಡ್ತೀನಿ. ಧನ್ಯವಾದಗಳು. ಬಸವ ಕಲ್ಯಾಣ ಕೋಟೆ ನೋಡಿದ್ರಲ್ರಿ, ಯಾವ ಥರ ಇತ್ತು ಎಕ್ಸ್ಪೀರಿಯನ್ಸ್ ನಿಮ್ದು, ಹೆಂಗೆ ಅನಿಸ್ತು? ಮಸ್ತಾದ್ರಿ ಕೋಟೆ. ಎಲ್ಲ ಕಡೆ ಬೋರ್ಡ್ ಹಾಕ್ಯಾರ, ಆರಾಮ್ ಯಾವುದೇ ಥರ ಕನ್ಫ್ಯೂಸ್ ಇರಲ್ಲ, ಎಲ್ಲೆಲ್ಲಿ ಏನೇನು ಅದ ಆರಾಮ್ಸೆ ನೋಡ್ಕೋಬೋದು ನೀವು. ಆದರೆ ಬಟ್ ನನಗನ್ಸಿ ಮಟ್ಟಿಗೆ ಅಷ್ಟೆಲ್ಲ ಕೋಟೆ ಮಾಡೀವಿ, ಇದೊಂಥರ ಎಕ್ಸ್ಪೀರಿಯನ್ಸ್ ಚಲೋ ಅನಿಸ್ತು. ಯಾಕಂತಂದರೆ ಪ್ರತಿಯೊಂದು ಕೂಡ ಇದು ಹಾಕ್ಯಾರ, ಅವ್ರು ಫೋಟೋ ಹಾಕಿ ಇದು ಹಾಕ್ಯಾರ, ಫೋಟೋ ಹಾಕ್ಯಾರ, ಅಡ್ರೆಸ್ ಹಾಕ್ಯಾರ ರೀ, ಯಾರೋ ಮಾರ್ಕ್ ಹಾಕ್ಯಾರ. ನೀವು ಹೋಗ್ಬೋದು, ನೀವು ಆರಾಮ್ಸೆ ಹೋಗಿ ಎಲ್ಲವನ್ನು ಪಿಕ್ ಮಾಡ್ಬೋದು. ಬಟ್ 1.5 hour ಮೇಲೆ ಆಗುತ್ತೆ. ನಾವು ಸ್ಪೀಡ್ ಮಾಡಿದ್ವಿ. ಚೆನ್ನಾಗಿ ನೋಡಬೇಕು ಅಂತಂದರೆ ನಿಂತು ನೋಡ್ಬೇಕಂದ್ರೆ ಲೇಟ್ ಆಗುತ್ತೆ. ನಾವು ಸ್ವಲ್ಪ ಸ್ಪೀಡಾಗಿ ಮಾಡಿದ್ವಿ, ಹಂಗಾಗಿ 1 hour ಆಯಿತು. ಚೆನ್ನಾಗಾದ ಕೋಟೆ, ಎಲ್ಲ ಕೋಟೆಗಿಂತ ಸ್ವಲ್ಪ ಬೆಟ್ರ್ ಅನ್ಸುತ್ತಲ್ಲ. ಮಸ್ತ್ ಅದ. ಇನ್ನೂ ಒಂದು ಎಲ್ಲರಿಗೂ ಮಾಹಿತಿ ಈಸಿ ಗೊತ್ತಾಗುತ್ತೆ. ಅಂದ್ರೆ ಇಲ್ಲಿ ಚಾರ್ಜ್ ಮಾಡ್ಯಾರ್ರಿ, 10 rupees ಆದಿಲ್ಲಿ. 10 ರೂಪಾಯಿ ತೊಗೊಂತಾರೆ. ಹಿಂದೆ ಕಾಣುತ್ತೆ ನೋಡ್ರಿ, ಕಾಣ್ತಿದೆ ನಿಮಗೆ ಬೋರ್ಡ್ ಹಾಕ್ಯಾರ. ಅಲ್ಲಿ ಅನ್ನೋದು ಕರೆಕ್ಟಾಗಿ ಇನ್ಫಾರ್ಮೇಶನ್ ಕೊಟ್ಟಾರ, ವೇನು ಕೊಟ್ಟಾರ ಅಲ್ಲಿ ಒಳಗೆ ಹೋಗಕ್ಕೆ. ಅದೊಂದು ಚೆನ್ನಾಗಿದೆ. ಮ್ಯೂಸಿಯಂ ಮಾಡ್ಯಾರ ಇಲ್ಲಿ. ಪ್ರತಿಯೊಂದು ಶಿಲಾಶಾಸನಗಳು ಅದಾವ, ಆಯುಧಗಳು ಪ್ರತಿಯೊಂದು ಮೊದಲೆಲ್ಲ ಏನಲ್ಲಿ ಯೂಸ್ ಮಾಡಿದಾರೆ ಅಂತ ಎಲ್ಲ ಹಳೆಯ ದೇವಸ್ಥಾನ, ಪುರಾಣ ದೇವಸ್ಥಾನಗಳದ್ದು ಮ್ಯೂಸಿಯಂ ಅದ. ಒನ್ ಟೈಮ್ ವಿಸಿಟ್ ಮಾಡಿರಿ. ಶಿಲಾಯುಗದ ಮಾನವನಿಂದ ಹಿಡ್ಕೊಂಡು ಇಲ್ಲಿ ತನಕ ಅವರು ಬಳಸಿದಂಥ ಎಲ್ಲ ಆಯುಧಗಳು, ಶಿಲಾ ಆಯುಧಗಳಾಗಿರ್ಬೋದು, ಮಡಿಕೆಯ ಚೂರುಗಳಾಗಿರ್ಬೋದು, ಮೂಳೆಯಿಂದ ಆಯುಧಗಳನ್ನಾಗಿ ಮಾಡ್ಕೊಂಡಿದ್ರಲ್ರಿ. ಆಮೇಲೆ ಆದಿಕಾಲದ ಮನವರು ಅದು ಅದಾವ. ಎಲ್ಲನೂ ಪ್ರತಿಯೊಂದು ಇನ್ ಡೀಟೇಲ್ ಮಾಹಿತಿ ಅದ, ಶಾಸನಗಳನ್ನ ಅದಾವ ಮ್ಯೂಸಿಯಂನಾಗ. ಬಸವ ಕಲ್ಯಾಣಕ್ಕೆ ಬಂದ್ರೆ ನೀವು ಒಂದ್ಸಲ ಕೋಟೆಯನ್ನು ಮಾತ್ರ ಮಿಸ್ ಮಾಡಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ತೀನಿ ನೋಡ್ರಿ. ಇದು ಪೂರ್ತಿಯಾಗಿ ನೋಡ್ರಿ, ಇನ್ ಡೀಟೇಲ್ಸ್ ಎಲ್ಲ ಸ್ವಲ್ಪ ಕಷ್ಟಪಟ್ಟು ಅದೊಂದು ಸ್ವಲ್ಪ ಕೆಲವೊಂದು ವೀಡಿಯೋ ಮಾಡಿ ಪರ್ಮಿಷನ್ ಇದ್ದಿಲ್ಲ, ಅಲ್ಲಿ ಪರ್ಮಿಷನ್ ಇದ್ದಿಲ್ಲ. ಇವರೆಲ್ಲ ಡೀಟೇಲ್ಸಾಗಿ ಹೇಳ್ತಾರೆ ನಿಮ್ಗೆ. ಅದ್ರ ಬೇಕಾದ್ರೆ ಅದ್ರ ವಾಯ್ಸ್ ಕೊಟ್ಟದೆಲ್ಲ ವೀಡಿಯೋಸ್ ಇದೆ. ಫುಲ್ ನೋಡ್ರಿ, ನಿಮ್ಗೆ ಅರ್ಥ ಆಗುತ್ತೆ ಈ ಕೋಟೆ ಬಗ್ಗೆ ಅಂತ ಹೇಳ್ತೀನಿ. ಇಷ್ಟೇ. ಮತ್ತು ಕಂಪ್ಲೀಟ್ ವಿಡಿಯೋ ನೋಡ್ರಿ ಫ್ರೆಂಡ್ಸ್. ಆಮೇಲೆ ಸಣ್ಣ ಮಕ್ಕಳು, ಹೆಣ್ಮಕ್ಳು ಬರಬೇಕಾದ್ರೆ ಸ್ವಲ್ಪ ಗ್ರೂಪ್ ಆಗಿ ಬನ್ನಿ. ಹೆಣ್ಮಕ್ಳು, ಲೇಡೀಸ್ ಏನಾದರೂ ಬರಬೇಕಾದ್ರೆ, ಯಾಕಂದರೆ ಕೋಟೆ ಸ್ವಲ್ಪ ಕಂಜೆಸ್ಟೆಡ್, ಮ್ಯಾಲೆ ಹತ್ತೋದು ಇಳಿಯೋದು ಒಂಥರ ಸೋಲೋ ಬಂದರೆ ಕಷ್ಟ. ಸೋಲೋ ಬರಬಾರ್ದು ಇಲ್ಲಿಗೆ. ಸ್ವಲ್ಪ ಗ್ರೂಪ್ ಆಗಿ ಬನ್ನಿ, ಪರವಾಗಿಲ್ಲ. 2-3 ಬರ್ರಿ, ಅಂದರೆ ಒಬ್ಬರೇ ಬಂದರೆ ಭಾಳ ಕಷ್ಟ. ಕಷ್ಟ. ಥ್ಯಾಂಕ್ಸ್, ವಾಚ್ ಫುಲ್ ವಿಡಿಯೋ ನೋಡಿ, ಚೆನ್ನಾಗಿದೆ. ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.